ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷವಾಗಿರುವಂತಹ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಸಂಚಿಕೆಯಲ್ಲಿ ಯಾವೆಲ್ಲ ರಾಶಿಯವರು ವಿವಾಹವನ್ನು ಮಾಡ್ಕೋಬಾರದು, ಮಾಡಿಕೊಂಡ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ಯಾಕಂದರೆ ಅನೇಕ ಮಾಹಿತಿಗಳು ಶೀಘ್ರವಾಗಿ ನಿಮಗೆ ತಲುಪುತ್ತೆ. ನೋಡಿ, ಶಾಸ್ತ್ರಸಮ್ಮತ ಏನು, ಭಾಳ ವಿಶೇಷವಾಗಿ ಏನು ಹೇಳ್ತಾರೆ ಅಂದರೆ ಬೆಸರಾಶಿಗಳು ಮತ್ತು ಸಮರಾಶಿಗಳು. ಎಕ್ಸಾಂಪಲ್, ಬೆಸರಾಶಿಗಳು ಅಂತಂದರೆ 1, 3, 5, 7, 9, 11ನೇ ರಾಶಿಗಳು ಅಂದರೆ ಮೇಷ, ಮಿಥುನ, ಸಿಂಹ, ತುಲಾ, ಧನಸ್ಸು, ಕುಂಭರಾಶಿಗಳನ್ನು ನಾವು ಬೆಸರಾಶಿಗಳು ಅಂತ ಕರೆದ್ರೆ ಮಿಕ್ಕೆಲ್ಲ ರಾಶಿಗಳು ಸಮರಾಶಿಗಳಾಗ್ತದೆ. ಈ ಬೆಸರಾಶಿಗಳನ್ನು ಪುರುಷರಾಶಿಗಳು ಅಂತ ಕರೆದ್ರೆ ಇನ್ನು ಈ ಸಮರಾಶಿಗಳಿದೆಯಲ್ಲ, ಈ ಸಮರಾಶಿಗಳನ್ನು ಸ್ತ್ರೀರಾಶಿಗಳು ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಉಲ್ಟಾ ಆಗಬಾರ್ದು. ಎಕ್ಸಾಂಪಲ್, ಪುರುಷ ರಾಶಿಯಲ್ಲಿ ಜನನವಾಗಿರುವಂಥ ಸ್ತ್ರೀಯು ಪರ್ಟಿಕ್ಯುಲರ್ ಈ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ ಈ ರೂಲ್ಸ್ ಅಪ್ಲಿಕಬಲ್ ಆಗುತ್ತೆ. ಪುರುಷ ರಾಶಿಯಲ್ಲಿ ಹುಟ್ಟಿರುವಂಥ ಸ್ತ್ರೀಯು ಸ್ತ್ರೀ ರಾಶಿಯಲ್ಲಿ ಹುಟ್ಟಿರುವಂತಹ ದ್ವಾದಶ ದೋಷ ಬರುವಂತಹ ವರನನ್ನ ವಿವಾಹವಾಗಬಾರ್ದು. ಅಂದರೆ ಎಕ್ಸಾಂಪಲ್ ನಿಮಗೆ ಸರಳವಾಗಿ ಅರ್ಥ ಆಗಂಗೆ ಹೇಳಬೇಕು ಅಂದರೆ, ಮೇಷರಾಶಿಯ ವಧು ವೃಷಭ ರಾಶಿಯ ವರ, ಮಿಥುನ ರಾಶಿಯ ವಧು ಕರ್ಕಾಟಕ ರಾಶಿಯ ವರ, ಸಿಂಹರಾಶಿಯ ವಧು ಕನ್ಯಾ ರಾಶಿಯ ವರ, ತುಲಾ ರಾಶಿಯ ವಧು ವೃಶ್ಚಿಕ ರಾಶಿಯ ವರ, ಧನುಸ್ಸು ರಾಶಿಯ ವಧು ಮಕರ ರಾಶಿಯ ವರ, ಕುಂಭರಾಶಿಯ ವಧು ಮತ್ತು ಮೀನರಾಶಿಯ ವರ. ಇಲ್ಲಿ ದ್ವಾದಶವೂ ಬರ್ತದೆ. ಪುರುಷ ಮತ್ತು ಸ್ತ್ರೀ ರಾಶಿಯ ವ್ಯತ್ಯಾಸಗಳು ಕೂಡ ಇಲ್ಲಾಗ್ತದೆ. ಈ ರೀತಿಯಾಗಿ ಏನಾದರೂ ನೀವು ವಿವಾಹವನ್ನು ಮಾಡ್ಕೊಂಡಿದ್ದೆ ಆದರೆ ಶಾಸ್ತ್ರಸಮ್ಮತ ಹೇಳುತ್ತೆ ಎಕ್ಸಾಕ್ಟ್ 7 ಇಯರ್ಸ್ಗೆ, 7ನೇ ವರ್ಷಕ್ಕೆ, ಅಂದರೆ ಅವರು ವಿವಾಹವಾಗಿರುವ 7ನೇ ವರ್ಷಕ್ಕೆ ಅವರಿಗೆ ಜೀವನದಲ್ಲಿ ದಾರಿದ್ರ್ಯಗಳು ಪ್ರಾರಂಭ ಆಗ್ತದೆ. ಸುಮ್ಮನೆ ನಮ್ಮ ಪರ್ಸನಲ್ ಜಾತಕಗಳನ್ನು ನೋಡ್ಕೋತಾ ಇರ್ತೀವಿ, ಯಾಕೆ ಕಷ್ಟ ಅಂತ. ಆ ಕಷ್ಟದ ಮೂಲ ನಿಮ್ಮ ವಿವಾಹವೇ ಆಗಿರುತ್ತೆ ಅಂತ ನಿಮಗೆ ಗೊತ್ತೇ ಇಲ್ಲ. ಅಲ್ಲಿ ಪ್ರಾಬ್ಲಮ್ ಏನು? ದುಃಖ, ದಾರಿದ್ರ್ಯ, ವೈಮನಸ್ಯ, ವಿಯೋಗ, ವಿಚ್ಛೇದನ, ದುಃಖಾದಿಗಳು ಉಂಟಾಗುವಂಥದ್ದು. ಅನೇಕ ರೀತಿಯ ಸಂಕಷ್ಟಗಳು 7ನೇ ವರ್ಷದಲ್ಲಿ ಪ್ರಾರಂಭವಾದರೆ ಮುಕ್ತಾಯ ಆಗೋದೇ ಕಷ್ಟ ಆಗುತ್ತೆ ಅಂತೇಳಿ ಶಾಸ್ತ್ರಸಮ್ಮತ. ಅದಕ್ಕಾಗಿ ಈ ದ್ವಾದಶ ದೋಷದಲ್ಲಿ ಪುರುಷ ಮತ್ತು ಸ್ತ್ರೀ ರಾಶಿಯ ಸಂಬಂಧಗಳೇನಾದರೂ ಉಂಟಾದರೆ ಯಾವುದೇ ಕಾರಣಕ್ಕೂ ವಧುವರರ ವಿವಾಹವನ್ನು ಮಾಡ್ಕೋಬಾರ್ದು. ಅದಕ್ಕೆ ನಾನು ಯಾವಾಗಲೂ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾನು ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಬರುವಂತಹ ಶಾಸ್ತ್ರವನ್ನು ಕೇಳಲಿಕ್ಕೆ ಬರುವಂಥವ್ರಿಗೆ ಹೇಳ್ತೀನಿ, ಮದುವೆ ಮಾಡುವಂಥ ಸಂದರ್ಭದಲ್ಲಿ, ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ತಾಳ್ಮೆ ಇರಲಿ. ಅದಕ್ಕಾಗಿ ಈ ರೀತಿ ವಿವಾಹವನ್ನು ಮಾಡುವಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಸ್ವಇಚ್ಛೆ ಮದುವೆಗಳು, ಲವ್ ಮ್ಯಾರೇಜ್ 3 ರಿಂದ 5 ವರ್ಷ ಅವರು ಸ್ವಇಚ್ಛೆಯಿಂದ ಇಷ್ಟಪಟ್ಟು ಮದುವೆ ಮಾಡ್ಕೋತಾ ಇದ್ದಾರೆ ಅಂದಾಗ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬೇರೆ ಆಗ್ತದೆ, ಶಾಸ್ತ್ರ ಬೇರೆಯೇ ಹೇಳಿದೆ. ಆದರೆ ಮನೆಯಲ್ಲಿ ನೋಡಿ ಮದುವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ನಿಮಗೆ ಮದುವೆ ಯೋಗ ಬಂದಿದ್ರೂ ಕೂಡ ನಾನು ಮದುವೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕೆಲಸ ಸಿಕ್ಕಿಲ್ಲ, ನಾನು ಇನ್ನೊಂದು ಸ್ವಲ್ಪ ಓದಬೇಕು, ಏನೇನೋ ಕಾರಣಗಳಿಂದ ಮದುವೆಯನ್ನು ಲೇಟ್ ಮಾಡ್ಕೋತೀರಿ. ಮತ್ತೆ ಯಾವುದೋ ಒಂದು ಫೈನ್ ಡೇ ಬಂದಂಥ ಸಂದರ್ಭದಲ್ಲಿ ನಿಮಗೆ ವಿವಾಹ ಜೀವನವೇ ಆಗದೇ ಇರುವಂಥದ್ದು, ಮದುವೆ ಸೆಟ್ ಆಗದೇ ಇರುವಂಥ ಸಮಸ್ಯೆಗಳು ಕೂಡ ನಿಮಗೆ ಬಂದ್ಬಿಡುತ್ತೆ. ಅದಕ್ಕೆ ಮದುವೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸಾಲಾವಳಿ, ಜಾತಕ ಹೊಂದಾಣಿಕೆ ಅನ್ನುವಂಥದ್ದು ಭಾಳ ಮುಖ್ಯ. ಜಾತಕ ಹೊಂದಾಣಿಕೆಯ ಜೊತೆಗೆ ನೀವು ಮಾಡುವಂಥ ವಿವಾಹದ ಕಾಲ, ನೀವು ಎಷ್ಟೇ ಚೆನ್ನಾಗಿ ಹೊಂದಾಣಿಕೆ ಮಾಡಿದ್ರೂ ಒಂದು ಒಳ್ಳೆ ಮುಹೂರ್ತದಲ್ಲಿ ನೀವು ಮದುವೆ ಮಾಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅವರಿಬ್ಬರ ಜೀವನ ಚೆನ್ನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ರೀತಿಯ ಜಾತಕ ಹೊಂದಾಣಿಕೆ, ಒಂದು ಒಳ್ಳೆಯ ಮುಹೂರ್ತ ನೋಡಿ ಮದುವೆ ಮಾಡಿದರೆ ಖಂಡಿತವಾಗಿಯೂ ದಂಪತಿಗಳು ಸುಖವಾಗಿರ್ತಾರೆ,
ಮತ್ತು ನಾನು ಹೇಳುವಂಥ ಎಲ್ಲ ಮಾಹಿತಿಗಳ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಳಿ. ಮತ್ತು ಜಾತಕದಲ್ಲಿ ಏನಾದರೂ ವೈವಾಹಿಕ ಜೀವನದ ದೋಷಗಳಿದ್ದಂಥ ಸಂದರ್ಭದಲ್ಲಿ ವಿವಾಹ ಪೂರ್ವದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮಗೂ ಜಾತಕವನ್ನು ತೋರಿಸ್ಬೇಕು, ಜಾತಕ ಪರಿಶೀಲನೆ ಮಾಡಿಸ್ಬೇಕು, ವಾಸ್ತು ಸಲಹೆಯನ್ನು ಪಡಿಬೇಕು ಅಂದರೆ ಖಂಡಿತವಾಗಿಯೂ ನೇರವಾಗಿ ಭೇಟಿ ಮಾಡಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ